फिर एक बार ನಿತೀಶ್ ಕುಮಾರ್ ಸರ್ಕಾರ ಅಂತ ಕೇಳಿದ್ವಿ. ಈಗ ಅವರು NDA ಮೈತ್ರಿಕೂಟದ ವಿಜಯ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಮಧ್ಯೆ ಭಾಳಷ್ಟು ವಿಚಾರಗಳು ನಡೆದಿವೆ. JDU ತನ್ನ ಒಂದು ಎಕ್ಸ್ ಖಾತೆಯಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿತೀಶ್ ಕುಮಾರ್ ಅವರ ಸಾಧನೆಯ ಬಗ್ಗೆ ಬಣ್ಣಿಸ್ತಾ ಇತ್ತು. ಕೊನೆಗೆ ಆ ಟ್ವೀಟನ್ನು ಡಿಲೀಟ್ ಮಾಡ್ತು, ಮತ್ತು ಇನ್ನೊಂದೇನೋ ಹಾಕ್ತು, ಮತ್ತು BJP ಏನೋ ಹಾಕ್ತು. ಈ ರೀತಿಯಾದಂಥ ಕೆಲವು ವಿಚಾರಗಳು ಸದ್ದು ಮಾಡ್ತಾ ಇದ್ದಾವೆ. ಆದರೆ ಈಗ ಸದ್ದು ಮಾಡ್ತಾ ಇರೋದು ಒಂದೇ, ದ್ಯಾಟ್ ಈಸ್ ವಿಕ್ಟರಿ, ಜಯ. ಸೋತವನು ಅದೇನೋ ಒಂಥರ ಪದ ಬಳಸಬಾರ್ದು, ಗೆದ್ದವನು ಗೆದ್ದ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಫಲಿತಾಂಶ ರಾಜ್ಯದ ಮೇಲೆ ಬೀರುವಂತಹ ಪರಿಣಾಮ, BJP ಮತ್ತು ಕಾಂಗ್ರೆಸ್ಗೆ ಇರುವಂತಹ ಪಾಠ, ಪ್ರಾದೇಶಿಕ ಪಕ್ಷವಾದಂತಹ JDSಗೆ ಇದರಿಂದ ಏನು ತಿಳ್ಕೊಳ್ಳೋಕ್ಕಿದೆ, ಕಲ್ತ್ಕೊಳ್ಳೋಕ್ಕಿದೆ, ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ ವಕ್ತಾರರಾದಂಥ ನಟರಾಜ್ ಗೌಡರು, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಇನ್ನೊಬ್ಬ ಅತಿಥಿ ಕೂಡ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು ಹೇಮಂತ್ ಶರ್ಮಾ ಅವರು, ತಮಗೂ ಕೂಡ ಸ್ವಾಗತ. ಇನ್ನು ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು ರವೀಂದ್ರ ರೇಷ್ಮೆ ಸರ್ ಜಾಯಿನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರರಾದಂಥ ಅಶ್ವಿನ್ ಅವರು ಜಾಯಿನ್ ಆಗಿದ್ದಾರೆ. ಅಶ್ವಿನ್ ಅವರೇ ಸ್ವಾಗತ. BJP ವಕ್ತಾರರಾದಂಥ ಉತ್ಕರ್ಷ್ ಜಾಯಿನ್ ಆಗಿದ್ದಾರೆ. ಉತ್ಕರ್ಷ್ ಅವರೇ, ತಮಗೂ ಕೂಡ ಸ್ವಾಗತ. ಆಯಿತು, ಈ ಒಂದು ಚರ್ಚೆಯನ್ನು ಟಿಪಿಕಲಿ ನಾನು ಪತ್ರಕರ್ತರೊಂದಿಗೇನೆ ಆರಂಭಿಸ್ತಾ ಇದ್ದೆ, ಬಟ್ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ ನಟರಾಜ್ ಗೌಡ್ರು ಏನು ಹೇಳ್ತಾರೆ ಅಂತ. ಯಾಕೆ ಅಂತಂದರೆ ಈ ರೀತಿಯಾದಂಥ ಸೋಲು ಪಾಪ ಕನಸು ಮನಸ್ಸಲ್ಲೂ ನೆನೆಸಿಲ್ಲ ಅಂತ ಅನಿಸುತ್ತೆ. ಇದು ಅತ್ಯಂತ ಕೆಟ್ಟ ಸ್ವಪ್ನ. ಕಾಂಗ್ರೆಸ್ ಕಾಣಬಹುದಾದಂಥ ಅತ್ಯಂತ ಕೆಟ್ಟ ಸ್ವಪ್ನ ಏನಾದರೂ ಇದ್ರೆ ಅದು ಬಿಹಾರದ ಎಲೆಕ್ಷನ್, ಮರೆತರೂ ಮರೆಯಲಾಗದಂತಹ ಮರ್ಮಾಘಾತ. ಏನ್ ಹೇಳ್ತೀರಾ ನಟರಾಜ್ ಅವರೇ? ಇಲ್ಲ, ಈಗ ನೋಡಿ, ಸೋಲು ಗೆಲುವು ಚುನಾವಣೆಗಳಲ್ಲಿ ಇರ್ತವೆ. 95 ಸೋಲ್ ಕಂಡವ್ರಿಗೆ ಇದೊಂದು ಸೋಲು ಹೆಚ್ಚಾಗಲ್ಲ. ನಾವು ಸೋತ್ರು ಕೂಡ ಅಥವಾ ಗೆದ್ದಿದ್ರು ಕೂಡ ಜನಪರವಾದ ವಿಷಯಗಳನ್ನೇ ಮಾತಾಡ್ತೀವಿ. ವಿಭಜಕವಾದ ದ್ವೇಷಭರಿತವಾದ ಮಾತುಗಳನ್ನ ಆಡೋದಿಲ್ಲ. ಪ್ರಧಾನಮಂತ್ರಿ ಹುದ್ದೆ ಜಾಗದಲ್ಲಿ ಇಟ್ಕೊಂಡು ಸಂವಿಧಾನ ತತ್ವದ ವಿರುದ್ಧವಾಗಿ ಮಾತಾಡ್ತಾರಲ್ಲ, ಭಾರತೀಯ ಸಮಗ್ರತೆಯ ವಿರುದ್ಧವಾಗಿ ಮಾತಾಡ್ತಾರಲ್ಲ, ಒಬ್ಬ ಮೂರನೇ ಕಾಸಿನ ಟ್ರೋಲ್ ಕೂಡ ಆತರ ಮಾತಾಡೋದಿಲ್ಲ, RSS ಕಾರ್ಯಕರ್ತ ಕೂಡ ಮಾತಾಡೋದಿಲ್ಲ. ಆತರ ಮಾತನ್ನ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಏನಂತ? ಅದೇ MMC ಅಂತ ತಾವೇ ಮಾತಾಡೋಲ್ಲ, ಅದು ಏನ್ ಹೇಳ್ತೀನಲ್ಲ, ಸಂವಿಧಾನದ ತತ್ವಗಳ ವಿರುದ್ಧವಾಗಿರುವಂತದ್ದು. ಮುಸಲ್ಮಾನರು ಕೂಡ NDAಗೆ ಮತ ಹಾಕಿದ್ದಾರೆ ಈ ಬಾರಿ. ಹಾಕಿದ್ರೆ ಯಾಕೆ ಆತ ದ್ವೇಷ ಭಾಷಣ ಯಾಕೆ ಹೇಳ್ತಾರೆ? ದ್ವೇಷ ಭಾಷಣ ಯಾಕೆ ಹೇಳ್ತಾರೆ? ವಿಭಜಕ ಮಾತು ಕೋಮುವಾದ ವಿಭಜಕ ಶಕ್ತಿ ಇದೆಯಲ್ಲ, ಅದು ಮನಸ್ಥಿತಿಯಲ್ಲಿ ಇದೆ. ಆರ್ಥಿಕತೆ ಬಗ್ಗೆ ಈಗ ಜನ ಒಪ್ಕೊಂಡ್ರು ಕೂಡ ನಮ್ಮ ಮಾತು ಕೂಡ ಒಂದು ಬೆಲೆ ಇದೆ. ಅದಕ್ಕೆ 38% ಮತ ಹಾಕಿರ್ತಕ್ಕಂಥದ್ದು. ನಾವು ಮಾತಾಡೋದೇನು ಆರ್ಥಿಕತೆ ವಿಷಯ. ಈ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಸಂವಿಧಾನದ ಏನು ಅಂಗಸಂಸ್ಥೆಗಳಿದಾವಲ್ಲ, ಅವುಗಳ ಮೇಲೆ ಆಗ್ತಾ ಇರ್ತಕ್ಕಂಥ ದಾಳಿಯ ಮೇಲೆ ವಿಷಯ ನಾವು ಮಾತಾಡ್ತಾ ಇದೀವಿ. ವೋಟ್ ಚೋರಿ ಮಾಡಕ್ಕಾಗ್ದಲೇ ಮಾಡಿ ಸಂವಿಧಾನದ ಮೇಲಿನ ಅತ್ಯಂತ ದೊಡ್ಡ ದಾಳಿ ಬಿಹಾರದಲ್ಲಿ ಆದಷ್ಟು ಎಲ್ಲೂ ಆಗಿಲ್ಲ ಅಂತ ಅನ್ಸುತ್ತೆ. ಆದ್ರೆ ಮತದಾರರು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ತಮ್ಮ ಪ್ರಕಾರ ಮತದಾರರು ಅದನ್ನ ಸೀರಿಯಸ್ ಆಗಿ ಗಂಭೀರ ವಿಷಯ ಅಂತ ಅನ್ಸಿಲ್ಲ. ಸಾಂವಿಧಾನಿಕ ಸಂಸ್ಥೆಗಳ ಕಾರ್ಯವೈಖರಿಯ ಬಗ್ಗೆ ಮಾತಾಡಿರೋದನ್ನ ಅವ್ರು ಸೀರಿಯಸ್ ಆಗಿ ತಗೊಂಡಿಲ್ಲ. ಅವ್ರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ಸ್ಥಳೀಯ ಸಮಸ್ಯೆಗಳು. ಆ ಸಮಸ್ಯೆಗಳನ್ನ ಬಿಟ್ಬಿಟ್ಟು ಸಾಂವಿಧಾನಿಕ ಚುನಾವಣಾ ಸರಿ ಇಲ್ಲ, IT ಸರಿ ಇಲ್ಲ, ED ಸರಿ ಇಲ್ಲ, ಅವ್ರು ಸರಿ ಇಲ್ಲ. ಈಗ ಮೋದಿ ಅವರು ಉದ್ಯೋಗ ಸೃಷ್ಟಿ ಬಗ್ಗೆ ಮಾತಾಡಿದ್ರೆ, ಇವತ್ತು ಕೂಡ ಉದ್ಯೋಗ ಸೃಷ್ಟಿ ಬಗ್ಗೆ ಮಾತಾಡಿದ್ರೆ ನಾವು ಸಂತೋಷ ಪಡ್ತೀವಿ, ತೊಂದರೆ ಇಲ್ಲ. ಆರ್ಥಿಕತೆ ಬಗ್ಗೆ ಮಾತಾಡಿದ್ರೆ ತೊಂದರೆ ಇಲ್ಲ. ನಿಮ್ಗೆ ನಾನು ಉದ್ಯೋಗ ಸೃಷ್ಟಿ ನಿಮ್ಗೆ ಪಾಪ ಈಗ ನೋಡಿ, ಏನೋ ಮೋದಿಯವರಾಗ್ಲಿ ಅಥವಾ ನಿತೀಶ್ ಅವರಾಗ್ಲಿ ಮತಗಳ್ಳತನ ಮಾಡಿ ಚುನಾವಣೆ ಗೆಲ್ಲೋ ಪ್ರಯತ್ನ ಇತ್ತು. ಇವತ್ತು ಮತ ಖರೀದಿ ಮಾಡಿ ಚುನಾವಣೆಯನ್ನ ಗೆದ್ದಿದ್ದಾರೆ. ಆಯ್ತಾ? ನೋಡಿ, ಅನೈತಿಕವಾಗಿ ನೋಡಿ, ಅದು ಏನ್ ಗೊತ್ತಾ, ಟೆಕ್ನಿಕಲಿ ಅದು ಲೀಗಲ್. ಯಾವ ಭ್ರಮಾಲೋಕದಲ್ಲಿ ಈಗ ನಾವು ಸತ್ಯ ಮಾತಾಡೋಣ. ನಿಮ್ಗೆ ಅವ್ರು ಗೆದ್ದಿದ ತಕ್ಷಣ ನೀವು ಅದೇ ಸರಿ ನಾವು ಮಾಡ್ತಿರೋ ತಪ್ಪು ಅಂತ ಹೇಳಿಲ್ಲ. ಚುನಾವಣಾ ರಾಜಕೀಯದಲ್ಲಿ ಅಂತಿಮವಾಗಿ ಮತದಾರ ಪ್ರಭುಗಳು ಕೊಟ್ಟಿರೋದೇ ತೀರ್ಮಾನ. ಆ ತೀರ್ಮಾನಕ್ಕೆ ನಾವು ತಲೆಬಾಗಬೇಕು. ನಿಮ್ಮ ವಿಷಯಗಳು ಸೋತಿವೆ, ಯಾಕೆಂದ್ರೆ ನಿಮ್ಮ ವಿಷಯಗಳನ್ನ ಅಲ್ಲಿನ ಜನ ಗಂಭೀರವಾಗಿ ಸ್ವೀಕರಿಸಿಲ್ಲ. ದಟ್ ಇಸ್ ದಿ ರೀಸನ್. ನೀವು ಈ ಮತ ಖರೀದಿ ಬಿಟ್ಟು ಬೇರೆ ಜೆನ್ಯೂನ್ ರೀಸನ್ ಕೇಳಿಸ್ಕೊಳ್ಳಿ. ಈಗ ನಾನು ಮತ ಖರೀದಿ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅನೈತಿಕವಾದಂತಹ ಚುನಾವಣಾ ದಿನಾಂಕ ಘೋಷಣೆ ಮಾಡಕ್ಕೆ ಮುಂಚೆ ಹೆಂಗೆ ಮಹಿಳೆಯರ ಖಾತೆಗೆ 10,000 ರೂಪಾಯಿ ಹೋಯ್ತು ನೋಡಿ, ಅಲ್ಲಿ ಬಡತನ. ದಿನಕ್ಕೆ 70 ರೂಪಾಯಿ ಕೂಲಿಗೆ ಹೋಗ್ತಾರೆ ಮಹಿಳೆಯರು. 10,000 ರೂಪಾಯಿ ನೋಡಿರೋದೇ ಬಹಳ ಜನ. ಅಂತಹ ಬಡತನ ಅಲ್ಲಿದೆ. ಅಂತವ್ರಿಗೆ ನೀವು 10,000 ರೂಪಾಯಿ ಹಣ ಹಾಕಿದ್ರೆ ಒಂದೇ ಸರಿ ಅಕೌಂಟ್ಗೆ, ಖಂಡಿತವಾಗಿ
ಅದು ಮತ ಕಳ್ಳತನಕ್ಕಿಂತ ದೊಡ್ಡದು, ಮತ ಖರೀದಿ ಮಾಡಿದ್ದಾರೆ, ಅನೈತಿಕವಾಗಿ ಮತ ನೀವು ಖರೀದಿ ಕೊಟ್ಟಿದ್ದು ಮಾಡಿದ್ದಾರೆ. ಗ್ಯಾರಂಟಿ ಮಾತ್ರ 100% ತುಂಬಾ ನೈತಿಕ, ಪ್ರಣಾಳಿಕೆಗೂ ಚುನಾವಣೆ ಮುಂಚೆ ಕೊಡುವಂತ ಇದಕ್ಕೂ ವ್ಯತ್ಯಾಸ ಇಲ್ವಾ? ಅಲ್ಲ ಪ್ರಣಾಳಿಕೆ ಅಲ್ಲ ರೀ, ಮೋದಿ ಅವರು 2 ವರ್ಷಕ್ಕೆ ಕೇಳಿ, ಮೋದಿ ಅವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರು, ಅದು ಪ್ರಣಾಳಿಕೆ ಅಂತಾರೆ. ಅದನ್ನ ಈಡೇರಿಸಲಿ, ಇರ್ರಿ ಒಂದ್ ನಿಮಿಷ, ಅದನ್ನ ಈಡೇರಿಸಲಿ, ಅದನ್ನ ಕೇಳಿ ನೋಡಿ. ಒಂದು ಭರವಸೆಗಳನ್ನು ನಡೆಸೋದಾದ್ರೆ ಅದು ಅನೈತಿಕ ನೋಡಿ. ಇಲ್ಲ ಒಂದು ಅಭಿವೃದ್ಧಿಗೆ ಒಂದು ವಿಷನ್ ಅಂತ ಇರ್ತದೆ, 5 ವರ್ಷದ ವಿಷನ್ ಅಂತ ಇರ್ತದೆ. ಯಾವುದೇ ರಾಜಕೀಯ ಪಕ್ಷಕ್ಕೆ 5 ವರ್ಷದ ವಿಷನ್ ತೋರಿಸ್ತಾರೆ, ಈ ರೀತಿ ನಾವು ಭರವಸೆಗಳು ಕೊಡ್ತೀವಿ, ನಿಮ್ಗೆ ಈಡೇರಿಸ್ತೀವಿ ಅಂತ. ಆ ಸಮಯದಲ್ಲಿ ಮಾಡೋದು ಚುನಾವಣೆಗೆ ಮಹಿಳೆಯರು ಪಾಪ ಹಣದಾಸೆಗೆ ನೋಡಿ, ಹಂಗೆ ನಾವು ಹಂಗೆ ಮಹಿಳೆಯರು ಆ ಪಕ್ಕ ಆತರ ಹೇಳ್ಬೇಡಿ, ಆ ಆಂಗಲ್ ಹೇಳ್ಬೇಡಿ. ತಗೊಂಡು ಅನೈತಿಕವಾಗಿ ಓಟ್ ಹಾಕ್ಬಿಟ್ರು ಬಿಹಾರ ನೋಡಿ, ಆತರ ಎಲ್ಲ ಮಾತಾಡೋದು. ನೀವು ನಾವ್ ಹೇಳ್ತೇವೆ ನೋಡಿ, ರಾಜಕೀಯ ಪಕ್ಷ ನಾನು ಹೇಳ್ತಾ ಇದ್ದೀನಿ. ನಾನು ಸರ್ಕಾರ 11 ವರ್ಷ ಮೋದಿ ಇದಾರಲ್ಲಿ, 20 ವರ್ಷದಿಂದ ನಿತೀಶ್ ಕುಮಾರ್ ಇದಾರೆ, ಯಾಕ್ರಿ ಹಣ ಹಾಕ್ಲಿಲ್ಲ ಅವಾಗ? ನಿಮ್ಗೆ ನೀವು ಜರ್ನಲಿಸ್ಟ್ ಆಗಿ ನೀವು ಕೇಳ್ಬೇಕಾದ್ದು, ನೀವು ಮಾಡಿರೋದು ಅದು ಅನೈತಿಕ ಕೆಲಸ ಅಂತ ಹೇಳ್ಬೇಕು. ಕೇಳಿ, 20 ವರ್ಷದಿಂದ ಅವ್ರು ಹಣವನ್ನು ಯಾಕೆ ಹಾಕಿಲ್ಲ? ಅದು ಲೀಗಲ್, ಅದು ಕಾನೂನು ಬಾಹಿರ ಅಲ್ಲ. ಕಾನೂನು ಬಾಹಿರ ಪ್ರಶ್ನೆ ಮಾಡ್ತೀವಿ ಸರ್, ಪ್ರಶ್ನೆ ಮಾಡ್ತೀವಿ. ಟೆಕ್ನಿಕಲಿ ಇಟ್ಸ್ ಲೀಗಲ್, ಐ ಆಮ್ ಟೆಲ್ಲಿಂಗ್ ಯು, ಟೆಕ್ನಿಕಲಿ ಇಟ್ಸ್ ಲೀಗಲ್. ಆದ್ರೂ ಸತ್ಯನೇ ನಿಮ್ಗೆ ಅದು ಯಾರಿಗೆ ಇಷ್ಟ ಆಗಿದ್ರು ಕೂಡ ಸತ್ಯನೇ ಹೇಳ್ಬೇಕಾಗುತ್ತೆ. ಆಮೇಲೆ ನೀವು ಈ ರೀತಿಯಾದಂತಹ ವಿಷಯಗಳನ್ನ ನಿಮ್ಮ ಸೋಲಿಗೆ ಕವರ್ ಅಪ್ ಮಾಡ್ಕೊಂಡು ಹೋದ್ರೆ ಅದು ಆತ್ಮಾವಲೋಕನ ಅಲ್ಲ, ಅದು ಆತ್ಮವಂಚನೆ. 95 ಸೋಲುಗಳಲ್ಲಿ 96ನೇ ಸೋಲಿದಷ್ಟೇ. ಅವ್ರಿಗೆ ಗೆಲುವಿಗೆ ಅಭಿನಂದನೆ ಇದೆ, ಯಾಕಂದ್ರೆ ಯಾರು ಜನರನ್ನು ಗೆಲ್ತಾರೆ, ನೀವು ಯಾವ ರೀತಿ ಗೆಲ್ತೀರ ಅಂತ ಬೇರೆ ವಿಷಯ. ಅವ್ರು ಚುನಾವಣೆ ಗೆದ್ದಿದ್ದಾರೆ, ಅವ್ರಿಗೆ ಅಭಿನಂದನೆ. ನಾವೇನ್ ಹೇಳ್ತೀವಿ ಗೊತ್ತಾ, ಮುಂದಿನ 5 ವರ್ಷನಾದ್ರೂ ಕೂಡ ಈ 20 ವರ್ಷದಿಂದ ಏನಾಗಿಲ್ಲ, ಬ್ಲೇಮ್ ಗೇಮ್ ಬಿಟ್ಟು ಸರ್ ನಿಮ್ಗೊಂದು ಆತ್ಮಾವಲೋಕನ ಮಾಡ್ಕೋಬೇಕಲ್ಲ. ಆತ್ಮಾವಲೋಕನದ ಭಾಗವಾಗಿ ಒಂದು ರೀಸನ್ ಹೇಳಿ ನೀವು ಸೋಲೋದು ಇಲ್ಲ. ನಮ್ಮಲ್ಲಿ ಈಗ ಚುನಾವಣೆ ಅವ್ರಿಗೆ ಈಗ ನೋಡಿ, ರಾಹುಲ್ ಗಾಂಧಿ ಅವ್ರಿಗಾಗ್ಲಿ ತೇಜಸ್ವಿ ಯಾದವ್ ಅವ್ರಿಗಾಗ್ಲಿ ಯಾವ ಬ್ಯಾಗೇಜ್ ಇಲ್ಲ, ಅವ್ರ ಜನಗಳಿಗೆ ವಂಚನೆ ಮಾಡಿಲ್ಲ. ಮೋದಿ ವಂಚನೆ ಮಾಡಿದ್ದಾರೆ ಬಿಹಾರ ಜನಗಳಿಗೆ. 1,25,000 ಕೇಳಿದ ಪ್ರಶ್ನೆ ಏನು, ನಾನು ಕೇಳಿದ ಪ್ರಶ್ನೆ ಏನು, ನಾನು ನೀವು ಬ್ಲೇಮ್ ಗೇಮ್ ಯಾಕೆ ಚುನಾವಣೆ ಆರಂಭದಿಂದಲೂ ನೀವು ಬ್ಲೇಮ್ ಗೇಮ್ ಮಾಡ್ಕೊಂಡೇ ಬಂದ್ರಿ, ಜನ ಅದನ್ನ ಸ್ವೀಕರಿಸಲಿಲ್ಲ, ತಿರಸ್ಕರಿಸಿದ್ರು. ದಿಸ್ ಇಸ್ ಹೈ ಟೈಮ್ ಫಾರ್ ಯು. ನೀವು ಆತ್ಮಾವಲೋಕನ ಮಾಡ್ಕೊಳ್ಳಕ್ಕೆ ನಾವು ವಿಫಲವಾಗಿದ್ದೀವಿ, ಅವರ ಕಪಟತನವನ್ನ ನಾವು ಎಕ್ಸ್ಪೋಸ್ ಮಾಡ್ಲಿಕ್ಕೆ ವಿಫಲವಾಗಿದ್ದೇವೆ. ನಮ್ಮ ಭರವಸೆಗಳನ್ನ ಜನ ಒಪ್ಪಿಲ್ಲ, ಇನ್ನು ಸರಿಯಾದ ಭರವಸೆಗಳನ್ನ ಕೊಡಬೇಕಾಗಿತ್ತು, ಇನ್ನು ರೀಚ್ ಆಗ್ಬೇಕಾಗಿತ್ತು. ಅದಕ್ಕೆ ನಾನು ಅದು ಒಪ್ತೀನಿ. ಯಾಕೆ ನಿಮ್ಮ ಮೇಲೆ ನಂಬಿಕೆ ಇಡ್ಲಿಲ್ಲ ಅವರು? ನಂಬಿಕೆ ನಮ್ಮ ಮೇಲೆ ನಂಬಿಕೆ ಯಾಕೆ ಬರಲಿಲ್ಲ ಅವರಿಗೆ? ಈಗ ಆ ತಕ್ಷಣದ ಅವಕಾಶ ಏನಿದೆ, ಸರ್ಕಾರ ಅವ್ರದಿತ್ತು, ಅವರ ಅಧಿಕಾರ ಅವ್ರ ಕೈನಲ್ಲಿತ್ತು, ಹಣ ಅವ್ರ ಕೈನಲ್ಲಿತ್ತು, ಚುನಾವಣಾ ಆಯೋಗ ಅವ್ರ ಕೈನಲ್ಲಿತ್ತು, ಅವರು ಚುನಾವಣೆಯನ್ನು ಮಾಡಿದ್ದಾರೆ, ಗೆದ್ದಿದ್ದಾರೆ. ನಂಬಿಕೆ ನಮ್ಮ ಮೇಲಿದೆ ಜನಗಳಿಗೆ. ನೀವು ಚುನಾವಣಾ ಪೂರ್ವ ಯಾವುದೇ ಸಮೀಕ್ಷೆ ತಗೊಳ್ಳಿ, ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬೇಕಂತ ಇಡೀ ರಾಜ್ಯದವರು 36%